ಒಂದು ಒಳ್ಳೆ ಸೀರೆ ಉಟ್ಕೊಂಡು ಹೊಂಟಿದ್ಲ ತಿಳ್ಕೊಂಡ್ರೆ ಇವ್ರು ಮಾತಾಡ್ತಿರ್ತಾರೆ. ಅಯ್ಯ ಆಕಿನ ಗಂಡ ನಮ್ಮ ಮನೆ ಸೀರೆ ತಂದು ಕೊಡೋದು ದಿಮಾಕೆ ಬಂದದ್ದು. ಯಾಕಂದ್ರೆ ಅಂತಾರೆ, ಇಲ್ಲಿ ಕರೆ ಹೇಳ್ರಿ, ನಿಮ್ಮ ಊರಾಗತ್ತಲ್ಲ ಆ ಕಡೆ ಅಂತಾರ. ಅಪ್ಪಿ ತಪ್ಪಿ ಪಾಪ ಗಂಡಗಿಂದ ಕಿರಿಕಿರಿ ಕೊಟ್ಟು ಒಂದು ನಕ್ಲಸ್ ಮಾಡಿಸ್ಕೊಂಡು ತಾನು ಹಾಕೋಬೇಕನ್ನೋಕೆ ಆಸೆ ಇರೋದಲ್ರಿ. ಒಂದು ನಕ್ಲಸ್ ಮಾಡ್ಕೊಂಡು ಹಾಕ್ಕೊಂಡು ಅವ್ರು ಮುಂದೆ 5 ಗಂಟ್ಲಂದ್ರೆ ಅಯ್ಯಾಕಿನ ಗಂಡ ಮನೆ ನಕ್ಲಸ್ ಮಾಡಿ ಕೊಟ್ಟವನ ಅದಕ್ಕೆ ದಿಮಾಕೆ ಬಂದ ಹ್ಯಾಂಗೆ ಹೊಂಟಾಳು ನೋಡಿ ಶಾಟ ಮಾತಾಡ್ತೀವಿಲ್ಲ. ಅಲ್ರಿ ಆಕಿನ ಗಂಡ ಆಕಿಗೆ ನಕ್ಲೆಸ್ ಯಾಕೆ ಮಾಡಿಕೊಡಲಕ್ಕ, ಹೊಸ ಸೀರೆ ಯಾಕೆ ತರಲಕ್ಕ, ಆಕೆ ಉಟ್ಕೊಂಡು ಯಾಕೆ ಹೋಗಲಕ್ಕ, ನಿನಗೆ ಯಾಕೆ ಸಂಕಟ? ಪದಾಲೇಖ್ಯ ಸಮೂಲ್ಯಕ್ಕನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ. ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಒಡೆಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೀಡತಕ್ಕಂಥ ಮಹಾಮಹಿಮಾಮೂರ್ತಿ ಎನಿಸಿಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವರನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಹಿರಿಯರು, ಅನುಭಾವಿಗಳು, ತಪಸ್ವಿಗಳು, ತ್ರಿಕಾಲ ಲಿಂಗ ಪೂಜಾನಿಷ್ಠರು, ಪವಾಡ ಪುರುಷರು ಆಗಿರ್ತಕ್ಕಂಥ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕಿನಂಥ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಿಮಗೆಲ್ಲ ಇಲ್ಲಿಯ ಪರ್ಯಂತರವಾಗಿ ಸಂಗೀತದ ಸುದೆಯನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ, ವೀರಿ ತಬಲಾ ವಾದಕರೇ, ಧರ್ಮವಂತರು, ಭಕ್ತಿವಂತರು, ಧರ್ಮನಿಷ್ಠಾವಂತರೂ ಆಗಿ ಬೋರೂಟಿ ಗ್ರಾಮಕ್ಕೆ ಯಾವ ಧರ್ಮ ಸೂಚಕರು ಎನಿಸಿಕೊಂಡು ನಿಮ್ಮೆಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಿ ಲಿಂಗೈಕ್ಯರಾಗಿರ್ತಕ್ಕಂಥ ಶಿವಣ್ಣ ಸುತಾರವರನ್ನು ಮನದಲ್ಲಿ ಧ್ಯಾನಿಸಿ ಅವರ ಪ್ರಥಮ ಪುಣ್ಯಾರಾಧನೆ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ 2ನೇ ದಿವಸದ ಪ್ರವಚನದೊಳಗೆಂದು ಪಾಲ್ಗೊಂಡು 5 ದಿನಗಳ ಪರ್ಯಂತರವಾಗಿ ಪ್ರತಿನಿತ್ಯನ ಒಂದೊಂದು ವಿಚಾರಗಳನ್ನು, ಒಂದೊಂದು ತತ್ವಗಳನ್ನು ನಾವೆಲ್ಲ ತಿಳಿದುಕೊಳ್ಳಬೇಕು, ನಾವೆಲ್ಲ ಭಕ್ತಿವಂತರಾಗಬೇಕು, ನಾವೆಲ್ಲ ಶರಣರಾಗಬೇಕು, ಸಂತರಾಗಬೇಕು ಅನ್ನುವಂಥ ಸದಿಚ್ಛಿಂದ ಆಗಮಿಸಿರ್ತಕ್ಕಂಥ ಪಂಚಾಡ್ರ ಮನೆತನದ ಮೊದಲು ಮಾಡಿಕೊಂಡು ಯಾವ ಸುತಾರ ಮನೆತನದ ಆ ಬಳಗದ ಮನೆತನದವರನ್ನು ಮೊದಲು ಮಾಡಿಕೊಂಡು ಇಡೀ ಬೋರೂಟಿ ಗ್ರಾಮದ ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ನಿನ್ನಿನ ದಿವಸ ಪ್ರಾರಂಭಗೊಂಡಿತು ಪ್ರವಚನ. ಬಹುಶಃ ನಿನ್ನೆ ಹೆಂಗೆ ಪ್ರಾರಂಭ ಆಯಿತು ಅಂತಕೊಂಡೆ ಕೇಳಿದ್ರೆ ಒಂದು ಕಡೆಗಿಂದ ಮಳೆ, ಒಂದು ಕಡೆಗಿಂದ ಕೆಸರ, ಇನ್ನೊಂದು ಕಡೆಗಿಂದ ಸಮಯ ಆಗಿದ್ರೂ ಕೂಡ ಸಾಕಷ್ಟು ಜನ ನೀವೆಲ್ಲ ಮಳೆಯಾಗ ಕೂತ್ಕೊಂಡೆ ಸುಮಾರು 1-1.5 ತಾಸುಗಳ ಪರ್ಯಂತರವಾಗಿ ನೀವೆಲ್ಲ ಪ್ರವಚನವನ್ನು ಕೇಳ್ತಾ ಬಂದ್ರಿ. ನಿನ್ನಿನ ದಿವಸದಿಂದ ಪ್ರಾರಂಭ ದಿವಸ ಬಹುಶಃ ನೀವೆಲ್ಲರೂ ನಿನ್ನಿನ ದಿವಸದಿಂದ 1.5 ತಾಸುಗಳ ಪರ್ಯಂತರವಾಗಿ ನಾವು ಯಾವುದನ್ನು ಹೇಳ್ತಾ ಬಂದೀವಿ ಎತ್ತಿಕೊಂಡೆ ಕೇಳಿದ್ರೆ ನಾವೆಲ್ಲ ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಗಳೊಳಗೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಪಡ್ಕೊಂಡು ಈ ಭೂಮಿಗೆ ಬಂದ ಬಳಿಕ ನಮ್ಮ ಜೀವನದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ತಿಳ್ಕೊಂಡ್ರೆ ಈ ಜನ್ಮದೊಳಗಿಂದ ಹುಟ್ಟಿನೂ ಕೂಡ ಸಾರ್ಥಕತೆ ಆಗಂಗಿಲ್ಲ. ನಾವು ಜೀವನ ಅಂದರೆ ಏನು ಅಂತನ್ನುವುದನ್ನು ನಿನ್ನಿನ ದಿವಸ ಸುಮಾರು 1.5 ತಾಸುಗಳ ಪರ್ಯಂತರವಾಗಿ ನಿಮಗೆಲ್ಲ ಹೇಳ್ತಾ ಬಂದೀವಿ. ನಾವೆಲ್ಲ ಜೀವನ ಅಂದರೆ ಏನು ತಿಳ್ಕೊಂಡಿವಿ ತಿಳ್ಕೊಂಡ್ರೆ ನಾನಾ ದುಡಿಬೇಕು, ನಾನಾ ಉಣಬೇಕು, ನಾನಾ ಗಳಿಸ್ಬೇಕು. ಈ ಜಗತ್ತಿನೊಳಗೆ ಜಗತ್ತಿನ ಜೀವಿಗಳು ಏನ್ಯಾಕಾಗವಲ್ಲಕ್ಕ ಮಗ್ಗಲು ಮನೆಯವ್ರು ಹಾಳಾಗಿ ಹೋಗಲ್ರಕ್ಕ, ನಾವು ಸುಖದಾಗಿರ್ಬೇಕನ್ನೋದನ್ನು ಬಯಸ್ತಕ್ಕಂಥ ಜೀವಿಗಳು ನಾವು. ತಂಗಿ ಸುಮ್ಕೋ ಏನ್ರಿ, ನಾವೆಲ್ಲ ಪ್ರತಿನಿತ್ಯನೂ ಕೂಡ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅಂತ ಬರ್ತೀರಿ. ನೀವೆಲ್ಲ ಊದಿನ ಕಡ್ಡಿಯರಿ ತೊಗೊಂಡು ಬರ್ತೀರಿ, ಎಣ್ಣೆಯರಿ ತೊಗೊಂಡು ಬರ್ತೀರಿ.
ಅದು ದೇವರಿಂದ ಏನೂ ಉಣಂಗಿಲ್ಲ ತಿಳ್ಕೊಂಡೊಂದು ಗೊತ್ತದ ತಂದು ಬರ್ತೀರಿ. ಮಲ್ಲಯ್ಯ ಏನೂ ತಿನ್ನಂಗಿಲ್ಲ ತಿಳ್ಕೊಂಡೊಂದು ಗುಡಿಗೆ ಬರ್ತೀರಿ. ಮತ್ತು ಅಪ್ಪಿ ತಪ್ಪಿ ಅಂದ ಮಲ್ಲಯ್ಯನೇ ಪ್ರತಿನಿತ್ಯನೂ ಕರಿಗಡಬ ಕೇಳದ, ಹೋಳಿಗೆ ಕೇಳದ ತಿಳ್ಕೊಂಡಂದ್ರೆ ಏನಾಗಿದ್ರಿ? ಈ ಕಡೆ ಬರ್ರಿ, ಆ ಕಡೆ ಹಿಂದೆ ಹಾಕಿರ್ತೀರಿ. ಇಲ್ಲಿ ಬೇಕಾದ್ರೆ ಜಾಗದಲ್ಲ. ಬಾಕ್ಸಿನ ಸೌಂಡ್ ಇಡು, ಬರೀ ಬೊಂಗದು ಬರ್ಲಾಕತ್ತದ. ಮೈಕ್ನವ್ನಿಗೆ ಹೇಳ್ರಿ. ಅದೇ 5 ದಿವಸ ಟೈಮ್ ಹೌದಲ್ರಿ? ಇದು ಮಾತಾಡಿದ್ರಾಗೆ ಜೀವನ ಕಳೆದಿವೆ ತಿಳ್ಕೊಂಡಂದು 5 ದಿವಸದಿಂದ ಮುಗಿದು ಹೋಗ್ಬಿಡುತ್ತೆ. ಈಗ 5 ದಿವಸ ಅನ್ನೋದ್ರೊಳಗೆ 2ನೇ ದಿವಸ ಆಯ್ತು ಈಗ, ಹೌದಿಲ್ಲ? ನಾವೆಲ್ಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅಂತ ಬರ್ತೀವಿ. ಯಾಕ್ರಿ? ಬೆಳಗ್ಗೆ ಎದ್ದು ಕುಳೆನ ನಿಮ್ಮಲ್ಲಿ ಪದ್ಧತಿ ಐತೇನಿಲ್ಲ ಗೊತ್ತಿಲ್ಲ. ಇಲ್ಲಿ ಊರಾಗ ಯಾವುದಾರು ಗುಡಿಗೆ ಹೋಗ್ತೀರೇನ್ರಿ ನೀವು? ಮುಂಜಾನೆ ಎದ್ದು ಕುಳೆನ ಯಾವ ಗುಡಿಗೆ ಹೋಗ್ತೀರಿ? ಹನುಮಂದ್ರ ಗುಡಿ, ಪರಮೇಶ್ವರನ ಗುಡಿ ಏನ್ರಿ? ಬೆಳಿಗ್ಗೆ ಎದ್ದು ಕೂಡಲೇನ ನಾವೆಲ್ಲ ಏನು ಮಾಡ್ತೀವಿ ಎತ್ತುಕೊಂಡ ಕೇಳಿದ್ರೆ ಕೈಯಾಗಿಂದ 2 ಊದಿನ ಕಡ್ಡಿ ಹಿಡ್ಕೊಂಡು ಏನ್ರಿ, ಬೇಡ ಭಾಳ ಭಕ್ತಿ ಇದ್ದವ್ರು ಒಂದು ಇಟ್ಟು ಎಣ್ಣೆ ತೊಗೊಂಡಂದ ಹೋಗ್ತೀರಿ. ಹೋಗಿ ಊದಿನ ಕಡ್ಡಿ ಅಂದ ಒಯ್ದು ಸೌಂಡ್ ಕಮ್ಮಿ ಮಾಡಪ್ಪ, ನೀ ಬಾಕ್ಸಿಂದ ಬಿಡು ಅಂತ ಹೇಳಿನ. ಬೊಂಗದ ಬೇಡ, ಸೌಂಡ್ ಅಟ್ಟೆ ಕಮ್ಮಿನೇ ಇರಲಿ. ಅವನು ಮಳೆ ಸಲುವಾಗಿ ಒಳಗಿಟ್ಟನ, ನಾವು ಮಾರಿ ಕಾಣಲಾಗ್ಯದ ಅವನು ಏನ್ರಿ. ಈಗ ತಾನೇ ಆಗಮಿಸಿರ್ತಕ್ಕಂಥ ಮೈಸೂರಿಗೆ ಭಕ್ತರು ತರುಣರಂದ ಬಂದಿದ್ದಾರೆ. ಅವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಎಲೆ ಬಿಟ್ಟಿದ್ದೇವ್ರಿ. ನಾವೆಲ್ಲ ಪರಮೇಶ್ವರನ ದೇವಸ್ಥಾನಕ್ಕೆಂದ ಬರ್ತೀವಿ ಏನ್ರಿ, ಪರಮೇಶ್ವರನ ದೇವಸ್ಥಾನಕ್ಕೆ ಬರ್ತೀವಿ. ಕೈಯಾಗಿಂದ 2 ಊದಿನ ಕಡ್ಡಿ ತೊಗೊಂಡು ಬಂದಂದ ಗುಡಿ ಇದ್ರಿಗೆ ನಿಂತು ಅದೇ ದೇವ್ರ ಗುಡಿಯಾಗಿನ ದೀಪಕ್ಕೆ ಊದಿನ ಕಡ್ಡಿ ಹಚ್ಚಿ ಅದ್ರಾಗ ಒಂದಿಟ್ಟು ಎಣ್ಣೆ ಹಾಕಿ ನಾವೆಲ್ಲ ಕೈ ಮುಗಿದ ಅಂದ ಬೇಡ್ಕೋತೀವಿ. ಏನಂತ ಬೇಡ್ಕೋತೀವಿ ಹೇಳ್ರಿ ನೋಡೋಣ? ಸುಮ್ಮನೆ ನಾನು ನಿಮಗೆ ಅಂದ ಕೇಳ್ತೀನಿ, ಏನಂತ ಬೇಡ್ಕೋತೀವಿ? ನಾವು ಬೇಡ್ಕೊಳ್ತಕ್ಕಂಥದ್ದು ಏನು ಒತ್ತುಕೊಂಡಂದ ಕೇಳಿದ್ರೆ, ನಾವು ಯಾರೂ ಜಗತ್ತಿನ ಜೀವಿಗಳ ಸುಖದಾಗಿರಲಿ ಎತ್ತುಕೊಂಡಂದು ನಾವು ಯಾರೂ ಕೂಡ ಬೇಡಂಗಿಲ್ಲ. ಹಾಗಾದ್ರೆ ನಾವೆಲ್ಲ ಏನು ಬೇಡ್ಕೋತೀವಿ ಎತ್ತುಕೊಂಡು ಕೇಳಿದ್ರೆ, ನನ್ನ ಮನೆಗೆ ಒಳ್ಳೆಯದಾಗಲಿ, ನನ್ನ ಹೊರನೇ ಚೆನ್ನಾಗಿ ಬೆಳೀಲಿ, ನನ್ನ ಗಂಡನೇ ಚೆನ್ನಾಗಿರಲಿ, ನನ್ನ ಹೆಂಡತಿನೇ ಚೆನ್ನಾಗಿರಲಿ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಎತ್ತುಕೊಂಡು ಬೇಡ್ಕೋತೀವಿ ಹೊರತಾಗಿ ಎಲ್ಲ ಜೀವಿಗಳಿಂದ ಸುಖದಾಗಿರಲಿ ಎತ್ತುಕೊಂಡಂದ್ರೆ ನಾವು ಯಾರೂ ಕೂಡ ಬಯಸಂಗಿಲ್ಲ. ಯಾರೇ ಬಯಸ್ತೀವನ್ರಿ? ಅಪ್ಪಿ ತಪ್ಪಿ ಅಂದ ಮಗ್ಗಲು ಮನೆ ಅಂದ ಸ್ವಲ್ಪ ಅಂದ 4 ದುಡ್ಡು ಅಂದ ಗಳಿಸಿ ಅಂದ ಶ್ರೀಮಂತ ಅದನ್ನು ಒತ್ತಿಕೊಂಡಂದ್ರೆ ಅದನ್ನು ನೋಡಿ ನಮಗಿಂದ ಸಹಿಸ್ಕೊಳಕ್ಕಾಗಂಗಿಲ್ಲ. ಮಗ್ಗಲು ಮನೆ ಹೆಣ್ಮಗಳನ್ನ ಒಂದು ಒಳ್ಳೆ ಸೀರೆ ಉಟ್ಕೊಂಡ್ಲತ್ತಿಕೊಂಡಂದ್ರೆ ಈ ಮನೆ ಹೆಣ್ಮಗಳಿಗೆ ಅದನ್ನಿಂದ ಸೇರ್ಲಿಕ್ಕೆ ಅಂದ ಆಗಂಗಿಲ್ಲ. ಹಾಕದೇನ್ರಿ? ನೋಡಿರ್ಬೇಕಾರೆ ನೀವು ಪರೀಕ್ಷೆ ಮಾಡಿರಿ. ಅಪ್ಪಿ ತಪ್ಪಿ 4-5 ಮಂದಿ ಹೆಣ್ಮಕ್ಳು ಕುಂತಿರ್ತೀರಿ. ಈ ಕಟ್ಟಿ ಕಂಪನಿ ಎತ್ತಿಕೊಂಡಿರ್ತದೆ ಊರಿಗೆ. ಕಟ್ಟಿ ಕಂಪನಿ ಅಂದ್ರೆ ಮನೆ ಅನ್ನ ತಿಂದು ಬರೀ ಮಂದಿದೇ ಮಾತಾಡೋರು ಏನ್ರಿ. ಆ ಮಗಂದೇನು ಈ ಮಗಂದೇನು, ಆಕೆಂದು ಹಂಗಾಯ್ತು ಈಕಿಂದ ಹಿಂಗಾಯ್ತು ಏನ್ರಿ. ಕಟ್ಟಿ ಕೂತಿದ್ದು ಮನ್ಯಾಗ ಮಕ್ಕಳು ಸೇರಂಗಿಲ್ಲ, ಹೆಂಡರು ಸೇರಂಗಿಲ್ಲ. ಊರಾಗಂದ ಒಂದು ಕಟ್ಟಿತ್ತು ಅಂದ್ರೆ ಕಟ್ಟಿ ಕೂತು ಮಾತಾಡಕತ್ತದ ಬರೀ ಮಂದಿದೇ ಮಾತಾಡೋದು ಏನ್ರಿ. ಗಂಡ್ಮಕ್ಳಾದ್ರೂ ಅಟ್ಟೇನೆ, ಹೆಣ್ಮಕ್ಳಾದ್ರೂ ಅಟ್ಟೇನೆ, ಒಂದು ಮಾಡ್ಕೊಂಡು ತಿನ್ನೋ ಮಾತಾಡಂಗಿಲ್ಲ. ಧರ್ಮದ ವಿಚಾರಗಳನ್ನು ಯಾರೂ ಮಾತಾಡಂಗಿಲ್ಲ. ಅಪ್ಪಿ ತಪ್ಪಿಂದ ಹೆಣ್ಮಕ್ಳದಾಗಿನ ಸಾಯಂಕಾಲ 5 ಗಂಟೆ ಸಮಯಕ್ಕೆ ಒಂದು 4 ಮಂದಿ ಹೆಣ್ಮಕ್ಳು ಕುಂತು ಏನ್ರಿ, ಸಾಯಂಕಾಲ 5 ಗಂಟೆಗೆ ಚಾಗಿ ಕುಡಿದು ಒಂದು ಈಡು ಮುಖಾಯಕ ತೊಗೊಂಡು ಕುಂಕುಮ ಹಚ್ಕೊಂಡು ಯಾರಾದ್ರೆ ಮನೆ ಮುಂದೆ ಕಟ್ಟಿ ಮೇಲೆ ಒಂದು 4 ಮಂದಿ ಹೆಣ್ಮಕ್ಳು ಕೂಡಿ ಕೂತಾರಂದ್ರೆ ಅವ್ರು ಏನು ಮಾಡ್ಕೊಂಡು ತಿನ್ನೋದು ಮಾತಾಡಂಗಿಲ್ಲ. ಯಾರ ಮನೆಗೆ ಬೆಂಕಿ ಹಚ್ತಾರ ತಿಳ್ಕೊಬೇಕು ಏನ್ರಿ. ಯಾಕಂದ್ರೆ ಅವ್ರು ಒಂದು ತಮ್ಮದಾಗಿರ್ತಕ್ಕಂಥ ಯಾವುದನ್ನು ಕೂಡ ಮಾತಾಡಂಗಿಲ್ಲ. ಅಪ್ಪಿ ತಪ್ಪಿ ಅವ್ರು 4 ಮಂದಿ ಕೂಡಿ ಕುಂತಾಗ ಯಾರೇ ಒಬ್ರು ಹೆಣ್ಮಗಳಂದ ಒಂದು ಒಳ್ಳೆ ಸೀರೆ ಉಟ್ಕೊಂಡಂದು ಹೊಂಟಿಲ್ಲ ತಿಳ್ಕೊಂಡಂದ್ರೆ ಇವ್ರು ಮಾತಾಡ್ತಿರ್ತಾರೆ. ಅಯ್ಯಾಕಿನ ಗಂಡ ನಮ್ಮ ಮನೆ ಸೀರೆ ತಂದು ಕೊಡೋದು ದಿಮಾಕೆ ಬಂದದ್ದು. ಯಾಕಂದ್ರೆ ಅಂತಾರೆ, ಇಲ್ಲಿ ಕರೆ ಹೇಳ್ರಿ, ನಿಮ್ಮ ಊರಾಗ ತಲ್ಲ ಆ ಕಡೆ ಅಂತಾರ. ಅಪ್ಪಿ ತಪ್ಪಿ ಪಾಪ ಗಂಡಗಿಂದ ಕಿರಿಕಿರಿ ಕೊಟ್ಟು ಒಂದು ನಕ್ಲಸ್ ಮಾಡಿಸ್ಕೊಂಡು ತಾನು ಹಾಕೋಬೇಕನ್ನೋಕೆ ಆಸೆ ಇರೋದಲ್ರಿ. ಒಂದು ನಕ್ಲಸ್ ಮಾಡ್ಕೊಂಡು ಹಾಕ್ಕೊಂಡು ಅವ್ರು ಮುಂದೆ 5 ಗಂಟ್ಲಂದ್ರೆ ಅಯ್ಯಾಕಿನ ಗಂಡ ಮನೆ ನಕ್ಲಸ್ ಮಾಡಿ ಕೊಟ್ಟನ ಅದಕ್ಕೆ ದಿಮಾಕೆ ಬಂದ ಹ್ಯಾಂಗೆ ಹೊಂಟಾಳ ನೋಡಿ ಸಾಟು ಮಾತಾಡ್ತೀವಿಲ್ಲ ಅಲ್ರಿ. ಆಕಿನ ಗಂಡ ಆಕಿಗೆ ನಕ್ಲೆಸ್ ಯಾಕೆ ಮಾಡಿಕೊಡಲಕ್ಕ, ಹೊಸ ಸೀರೆ ಯಾಕೆ ತರಲಕ್ಕ, ಆಕೆ ಉಟ್ಕೊಂಡು ಯಾಕೆ ಹೋಗಲಕ್ಕ, ನಿನಗೆ ಯಾಕೆ ಸಂಕಟ? ಇದು ಜಗತ್ತಿನ ರೂಢಿ. ಇದು ನಂದು ನಿಂದ ತಗೊಂಡಲ್ಲ, ಬರೇ ಬೋರುಟಿ ಊರತ್ತಲ್ಲ, ಜಗತ್ತಿನ ಇತಿಹಾಸ ಹೇಳಕತ್ತೀನಿ ನಾನು ನಿಮ್ಗೆ.
ಏನ್ರಿ ಯಾರು ಮಗ್ಗಲು ಮನೆಯವರಿಂದ ಒಂದು ಈಟಂದ ಚೆನ್ನಾಗಿ ಆದರೂ ನಾಲ್ಕು ದುಡ್ಡು ಗಳಿಸಿದ್ರಂತ ನಮಗೆ ಸೇರಿಕೆ ಬರಲ್ಲ. ಒಬ್ಬರು ಒಳ್ಳೆ ಬಟ್ಟೆ ಬಿಟ್ರೆ ಅಂದ್ರೆ ನಮಗೆ ಸೇರಿಕೆ ಬರೋಂಗಿಲ್ಲ. ಕೆಲವು ಜನರಂತ ಚಲೋದಿಂದ ಊಟ ಮಾಡಿದ್ರೆ ನಮಗೆ ಮಗ್ಗಲು ಮನೆಯವ್ರಿಗೆ ಸೇರಿಕೆ ಬರಲ್ಲ. ಇದು ಅಲ್ಲ. ಇದು ನಾನು ನಿನ್ನಿನ ವಿಷಯ ನಿಮಗೆ ಎಷ್ಟು ಸುಮಾರಿಂದ 3-4 ಉದಾಹರಣೆಗಳನ್ನು ಕೊಟ್ಟು ನಿಮಗೆಲ್ಲ ಹೇಳ್ತಾ ಬಂದೆ. ನಾನು ಮನುಷ್ಯನ ಜೀವನ ತಿಳ್ಕೊಂಡ್ರೆ ಇನ್ನೊಬ್ಬರು ನೋಡಿ ಅಂದ ಸಂಕಟ ಪಡುವುದಲ್ಲ, ಇನ್ನೊಬ್ಬರು ನೋಡಿ ಅಂದ ದುಃಖ ಪಡುವುದಲ್ಲ, ಇನ್ನೊಬ್ಬರು ನೋಡಿ ಅಂದ ಅಸಹ್ಯ ಪಡ್ತಕ್ಕಂಥದ್ದಲ್ಲ. ಅದಕ್ಕಾಗಿಯೇ ಬಸವಣ್ಣವರಿಂದ ಭಾಳ ಕಿಮ್ಮತ್ತಿನ ಮಾತು ಹೇಳಿದ್ರು. ಯಾವುದನ್ನು ನಾವೆಲ್ಲ ಧರ್ಮ 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 ತಿಳ್ಕೊಂಡಂದು ಹೊಡೆದಾಡ್ತೀವಿ. ಯಾಕ್ರೆ ಇವತ್ತಿನ ದಿನ ಅಂದಾಗ ಧರ್ಮಕ್ಕಾಗಿ ಅಂದು ಹೊಡೆದಾಡೋದು ಭಾಳ. ಇದು ನನ್ನ ಧರ್ಮ ಶ್ರೇಷ್ಠ, ಇದು ನಿನ್ನ ಧರ್ಮ ಶ್ರೇಷ್ಠ. ನಾವೆಲ್ಲ ಧರ್ಮ ತಿಳ್ಕೊಂಡ್ರೆ ಏನು ತಿಳ್ಕೊಂಡಿವೆ ತಿಳ್ಕೊಂಡ್ರೆ ಕೇಳಿದ್ರೆ ಜಾತಿಗೆ ಹೋಲಿಸ್ಲಕತ್ತೀವಿ. ಧರ್ಮ ಜಾತಿ ಅಲ್ಲ, ಕಲ್ಪನೆ ಇರಲಿ ನಿಮಗೆ, ಎಲ್ಲರೂ ತಲೆಗಿಟ್ಕೋರಿ. ಧರ್ಮ ಧರ್ಮ ತಿಳ್ಕೊಂಡ್ರೆ ಜಾತಿ ಅಲ್ಲ, ಧರ್ಮ ತಿಳ್ಕೊಂಡ್ರೆ ಕುಲ ಅಲ್ಲ, ಧರ್ಮ ಅಂದ್ರೆ ಶ್ರೀಮಂತಿಗೆ ಬಡತನ ಅಂತಕ್ಕಂಥದ್ದಲ್ಲ. ಧರ್ಮ ತಿಳ್ಕೊಂಡ್ರೆ ಏನು ಒತ್ತಿಕೊಂಡು ಅನ್ನೋದನ್ನು ನಿಮಗೆ ಸ್ವಲ್ಪ ಅಂತ ಹೇಳ್ತೀನಿ ಕೇಳ್ರಿ. ಇದು ನಾ ಹೇಳ್ತಕ್ಕಂಥದ್ದಲ್ಲ, ಬಸವಣ್ಣವರಿಂದ ಹೇಳ್ತಾರೆ. ಅವರೊಂದು ಪ್ರಶ್ನೆ ಮಾಡ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ. ಏನ್ರಿ ನಾವೇನು ಧರ್ಮ ಧರ್ಮ ಅಂತೇಳಿ ಹೊಡೆದಾಡ್ತೀವಲ್ಲ, ನಾವು ಒಂದು ತಲೆಗಂದು ಇಟ್ಕೋಬೇಕು. ಬಸವಣ್ಣವರಿಂದ ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡರ ಸಂಗಮದೇವ. ನೋಡ್ರವ್ರು ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ. ನಾವು ಧರ್ಮ ತಗೊಂಡ್ರೆ ರಬ್ಬಗೆ ವಿಭೂತಿ ಎತ್ಕೊಂಡು ತಿರುಗಾಡ್ದಂಥ ಧರ್ಮ ಅಲ್ಲ. ಏನ್ರಿ ಧರ್ಮ ತಿಳ್ಕೊಂಡ್ರೆ ನಾವು ಕೊಳ್ಳಾಗೇನು ಹಿಂತಿಂತ ಲಿಂಗ ಕಟ್ಕೊಂಡಂತ ತಿರುಗಾಡ್ತಕ್ಕಂಥದ್ದಲ್ಲ. ಧರ್ಮ ತಿಳ್ಕೊಂಡ್ರೆ ನಾವು ಕೊಳತುಂಬ ರುದ್ರಾಕ್ಷಿ ಹಾಕೊಂಡಂತ ತಿರುಗಾಡ್ತಕ್ಕಂಥದ್ದಕ್ಕೆ ಧರ್ಮ ತಿಳ್ಕೊಂಡಂಗೆಲ್ಲ. ಬಸವಣ್ಣನವರಿಂದ ಸ್ಪಷ್ಟವಾಗಿ ಅಂತ ಹೇಳ್ತಾರೆ, ಧರ್ಮ ತಿಳ್ಕೊಂಡ್ರೆ ಏನು ತಿಳ್ಕೊಂಡಂತ ಕೇಳಿದ್ರೆ ಧರ್ಮ ತಿಳ್ಕೊಂಡ್ರೆ ಪ್ರೀತಿ. ಇಟೇ ತಿಳ್ಕೋರಿ, ಪ್ರೀತಿನೇ ಇರದೇ ಇರ್ತಕ್ಕಂಥ ಧರ್ಮ ಜಗತ್ತಿನೊಳಗೆ ಯಾವುದಾದ್ರಿ? ದಯ ಅಂದ್ರೇನು? ಪ್ರೀತಿ. ಬಸವಣ್ಣನವರಿಂದ ಹೇಳ್ತಾರೆ, ದಯ ಇರದೇ ಇರ್ತಕ್ಕಂಥ ಧರ್ಮ ಯಾವುದಿದೆ? ದಯ ಇರಬೇಕು ಸಕಲ ಜೀವಿಗಳಲ್ಲಿ. ಏನ್ರಿ ಪ್ರೀತಿ ಮಾಡೋದನ್ನು ಕಲಿಬೇಕು. ಯಾವ ಪ್ರೀತಿ ಮಾಡೋದನ್ನು ಕಲಿತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮ ಅಂತ ಅನ್ನಿಸ್ಕೊತಾನೆ ಹೊರತಾಗಿ ಎಲ್ಲರೂ ಕೂಡ ಧರ್ಮ ಅಂತ ಅನ್ನಿಸ್ಕೊಳ್ಳಿಕ್ಕೆ ಆಗಂಗಿಲ್ಲ. ಯಾರನ್ನ ಪ್ರೀತಿ ಮಾಡೋದು? ಅಲ್ಲಿ ಒಂದು ಪ್ರಶ್ನೆ ಬರ್ತದೆ. ಪ್ರೀತಿ ಮಾಡೋದ್ರಿಂದ ಕಲಿಬೇಕು. ಹಾಗಾದರೆ ಯಾರನ್ನ ಪ್ರೀತಿ ಮಾಡಬೇಕು? ಸುಮ್ಮನೆ ನಾನು ನಿಮಗೆ ಕಲ್ಪನೆ ಹೇಳ್ತೀನಿ, ನೀವು ಹೆಣ್ಮಕ್ಳು ಅಂತೀರಿ. ಏನ್ರಿ ಅಪ್ಪವ್ರನ್ನ ಮನಾರ ಪ್ರೀತಿ ಮಾಡ್ತೀವಿ. ಯಾರನ್ನ? ಗಂಡನ ಮಕ್ಕಳನ್ನ. ಏನ್ರಿ ನೀವು ಇವ್ರನ್ನೇ ಪ್ರೀತಿ ಮಾಡ್ತೀರಲ್ಲ, ಗಂಡನ ಪ್ರೀತಿ ಮಾಡ್ತೀರಿ, ಬಿಟ್ಟರೆ ಮಕ್ಕಳನ್ನ ಪ್ರೀತಿ ಮಾಡ್ತೀರಿ. ಬೇಡ ಗಂಡು ಮಕ್ಕಳಿಗೆ ಅಂತ ಕೇಳಿದಿವಿ ತಿಳ್ಕೊಂಡ್ರೆ, ಏನ್ರಿ ಅಪ್ಪ ನಾವು ಕೂಡ ಪ್ರೀತಿ ಮಾಡ್ತೀವಿ. ಯಾರನ್ನ? ನನ್ನ ಹೆಂಡ್ತಿನ, ನನ್ನ ಮಕ್ಕಳನ್ನ, ನನ್ನ ಅಳಗ ಬಳಗದವ್ರನ್ನ ಪ್ರೀತಿ ಮಾಡ್ತೀವಿ ತಿಳ್ಕೊಂಡಂತೀರಲ್ಲ, ಇದು ಅಲ್ಲ. ಇವರಿಗೆ ಅಂದ್ರೆ ಧರ್ಮವಂತರ ತಗೊಂಡಂಗಿಲ್ಲ. ಹಾಗಾದ್ರೆ ಯಾರಿಗೆ ಧರ್ಮವಂತರ ಅಂತಾರ ತಗೊಂಡು ಕೇಳಿದ್ರೆ, ಎಲ್ಲ ಜೀವಿಗಳನ್ನು ಯಾವ ಪ್ರೀತಿಯಿಂದ ಕಾಣ್ತಾನ ಅವ ನಿಜವಾಗಿರ್ತಕ್ಕಂಥ ಧರ್ಮವಂತನೇ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರಾಗಕ್ಕಾಗಂಗಿಲ್ಲ. ಜಗತ್ತನ್ನು ಪ್ರೀತಿ ಮಾಡಬೇಕು. ಆ ಜಗತ್ತಿನೊಳಗಿರ್ತಕ್ಕಂಥ ಸಕಲ ಜೀವಿಗಳನ್ನು ಪ್ರೀತಿ ಮಾಡಬೇಕು. ಪ್ರಾಣಿಗಳನ್ನು ಪರಮಾತ್ಮ ತಿಳ್ಕೋಬೇಕು, ಹಕ್ಕಿಗಳನ್ನು ಹರ ತಿಳ್ಕೋಬೇಕು, ಮಾನವನನ್ನು ಮಹಾದೇವ ತಿಳ್ಕೋಬೇಕು. ಅಂದಾಗ ಮಾತ್ರ ನಾವು ಧರ್ಮವಂತರ ಅನಿಸ್ಕೋತೀವಿ ಹೊರತಾಗಿ ಇಲ್ಲ ಇದ್ರೆ ಧರ್ಮವಂತರ ತಗೊಂಡು ಅನಿಸ್ಕೊಳ್ಳಿಕ್ಕೆ ಆಗಂಗಿಲ್ಲ. ನಾವು ಎಲ್ಲರನ್ನು ಕೂಡ ಪ್ರೀತಿ ಮಾಡಬೇಕು. ಅದಕ್ಕಾಗಿನೇ ಬಸವಣ್ಣವರಂದ ಹೇಳಿದ್ರು, ಇವನಾರವ ಇವನಾರವ ಇವನಾರವನೆಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಅವ ಬೇರೆ ಇವ ಬೇರೆ ಅನ್ನೋದಲ್ಲ. ಇವರೆಲ್ಲರೂ ಕೂಡ ನಾವು ಏನು ಇವತ್ತಿಟ್ಟು ಚಂದ ಬಂದು ಕುಂತೀರಿ. ಏನ್ರಿ ಬೋರಿಹುಟ್ಟಿ ಊರಾಗ ನೀವು ಯಾರು ಗೌಡ್ರು ಇದ್ದೀರಿ, ಸಾವ್ಕಾರ ಇದ್ದೀರಿ, ಕುಲಕರ್ಣರು ಇದ್ದೀರಿ, ಜಂಗಮರು ಇದ್ದೀರಿ, ಯಾರು ದೊಡ್ಡ ದೊಡ್ಡ ಶ್ರೀಮಂತರು ಇದ್ದೀರಿ. ನೀವು ಅಪ್ಪಿತಪ್ಪಿ ಅಂದ ಯಾರ್ದಾರ ಮನೆಗಿಂದ ನೆಂಟರು ಮನೆಗಿಂದ ಹೋದ್ರಿ ಹಿಂಗೆ ಕುಂದಿರ್ತೀರೇನ್ರಿ? ನೀವು ಯಾರೇ ನೆಂಟರು ಮನೆಗೆ ಹೋದ್ರೆ ಹಿಂಗೆ ಕುಂದಿರ್ತೀರೇನು? ಕುಂದ್ರಂಗೆಲ್ಲ ಕುರ್ಚಿ ಹುಡುಕ್ತೀವಿ, ಕುರ್ಚಿ ಹಾಕೋತನ ಕುಂದ್ರಲ್ಲ. ಇಲ್ಲಾದ್ರೆ ಅಂದ ಅವ್ರ ಮುಂದೆ ಬೈತು, ಇದೇನು ನೆಂಟ್ರೆ ಆದ್ರೂ ಒಂದು ಕುರ್ಚಿ ಕೊಟ್ಟಿಲ್ಲ ಬಾಯ ಮಣ್ಣು ಅಂತೀವಿಲ್ಲ ನಾವು. ಯಾರ್ದಾರ ನೆಂಟರು ಮನೆಗೆ ಹೋದ್ರೆ ಅಪ್ಪಿತಪ್ಪಿ ಅಂದ ಕುರ್ಚಿ ಕೊಡ್ಲಿಲ್ಲ ತಿಳ್ಕೊಂಡ್ರೆ ಅವ್ರನ್ನ ನಾವು ಬೈತೀವಿ. ಏನ್ರಿ ಸೋಫಾ ಸೆಟ್ ಇದ್ರಿ ಅಂದ ಕುಂದಿರ್ತೀವಿ, ಏನ್ರಿ ಚಲೋದಿಂದ ಗಾದಿ ಗಿದಿ ಇದ್ರಿ ಅಂದ ಕುಂದಿರ್ತೀವಿ. ಆದ್ರೆ ಇವತ್ತು ಇಲ್ಲಿ ಯಾವುದು ಕೂಡ ಇಲ್ಲಲ್ಲ. ಇಲ್ಲಿ ಯಾಕಂದ ಈ ರೀತಿಯಾಗಿ ಕುಂತೀರಿ? ಇಲ್ಲಿ ಯಾರು ಶ್ರೀಮಂತರು ಅದಿರಿ, ಬಡವರು ಅದೇರಿ, ಏನ್ರಿ ಆ ಜಾತಿ ಈ ಜಾತಿ, ಆ ಕುಲ ಈ ಕುಲ ಯಾವುದು ಕೂಡ ಸಂಬಂಧ ಇಲ್ಲ. ಯಾಕೆ ಇಲ್ಲಿ ಎಲ್ಲರೂ ಕೂಡ ಇಟ್ಟು ಸಮನಾಗಿಂದ ಕುಂತೀವಿ ತಿಳ್ಕೊಂಡ್ರೆ ಇಲ್ಲಿ ಯಾರು ನಾವು ಗೌಡ್ರಲ್ಲ, ಯಾರು ನಾವು ಸಾವ್ಕಾರ ಅಲ್ಲ, ಯಾರು ನಾವು ಜಂಗಮರಲ್ಲ, ಯಾರು ಎಂದು ನಾವು ಯಾರು ಕೂಡ ನಾವು ದೊಡ್ಡವರಲ್ಲ. ಇಲ್ಲೆಲ್ಲ ನಾವು ಕುತ್ಕೊಂಡಿರ್ತಕ್ಕಂಥವ್ರು ಯಾರು ಒತ್ತುಕೊಂಡ ಕೇಳಿದ್ರೆ ಯಾವ ಪರಮೇಶ್ವರನ ಮಕ್ಕಳಾಗಿನೇ ಎಲ್ಲರೂ ಕೂಡ ಒಂದು ಕಡೆಗೆ ಆನಂದದೊಳಗಿಂದ ಕುಂತೀರಿ. ಮಲ್ಲಯ್ಯನ ಮಕ್ಕಳಾಗಿಂದ ಕುಂತೀರಿ. ಮಲ್ಲಯ್ಯನ ಎದ್ರಿ ಯಾರು ಶ್ರೀಮಂತರದಾರ ಹೇಳ್ರಿ ನೋಡೋಣ. ಧರ್ಮ ಯಾವುದನ್ನು ಕಲಿಸ್ತದ ತಿಳ್ಕೊಂಡ್ರೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋದನ್ನು ಕಲಿಸ್ತದ.
ಇವತ್ತು ಯಾರೋ ಈಗಿಂದ ಮೈಸೂರಿಗೆ ಅವರು ಬಂದು ಕೂಡ ಅವರಿಗೆಂದ ಜಾಗ ಕೊಟ್ಟು ಬರ್ರಿ ಕುಂದ್ರ ಬರ್ರಿ ಎತ್ತಿಕೊಳ್ಳೋದು ಧರ್ಮ ಏನನ್ನು ಕಲಿಸ್ತದೆ ಎತ್ತಿಕೊಂಡು ಕೇಳಿದ್ರೆ ಪ್ರೀತಿ ಮಾಡೋದನ್ನು ಕಲಿಸ್ತದೆ. ಧರ್ಮ ಇನ್ನೊಬ್ಬರಿಗೆಂದ ಸಹಾಯ ಮಾಡೋದನ್ನು ಕಲಿಸ್ತದೆ. ಧರ್ಮ ಏನ್ರಿ ಎಲ್ಲರಿಗಿನ್ನೂ ಕೂಡ ಒಳ್ಳೇದಾಗಲಿತ್ತೆಂದ ಬಯಸ್ತಾರೆ. ಇವತ್ತು ಕ್ಯಾಡಿಗೆ ಅಪ್ಕೊಳ್ಳೋದ್ರ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೋತಾರೆ. ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಪ್ರಸಂಗದೊಳಗೆ ಅಂಗೈ ಒಳಗಂದ ಲಿಂಗ ಅಂತಂಗೆ ಹಿಡ್ಕೊಂಡು ಲಿಂಗವನ್ನು ನೋಡ್ತಿರ್ತಾರ. ಒಂದು ಕಡೆಗೆ ಭಗವಂತನ ಧ್ಯಾನ ಮಾಡ್ತಿರ್ತಾರ, ಇನ್ನೊಂದು ಕಡೆಗೆ ಅಂದ ಲಿಂಗಕ್ಕೆ ಅಂದ ಅವ್ರು ಕೇಳ್ತಿರ್ತಾರೆಯಪ್ಪ. ತನಗಾಗಿ ಯಾವುದನ್ನು ಕೂಡ ಕೇಳಂಗಿಲ್ಲ. ಏನ್ರಿ ಕ್ಯಾಡಿಗೆ ಅಪ್ಕೊಳ್ಳುತ್ತೆ ಮೂರು ಹೊತ್ತಂದ ಲಿಂಗ ಪೂಜೆ ಮಾಡ್ಕೋಬೇಕಾದ್ರೆ ನನಗೆ ಸಂಪತ್ತು ಕೊಡು, ನನಗೆ ಐಶ್ವರ್ಯ ಕೊಡು, ನನ್ನ ಮಟ್ಟಕ್ಕೆ ನನ್ನ ಮಟ್ಟನೇ ಬೆಳೀಲಿ, ನಂದೇ ದೊಡ್ಡದಾಗಲಿ ಎತ್ತುಕೊಂಡು ಏಸ್ ಕಾಲಕ್ಕೆ ಕೂಡ ಅವ್ರು ಲಿಂಗದೊಳಗೆ ಅಂತ ಕೇಳಂಗಿಲ್ಲ. ಏನು ಕೇಳ್ತಾರವರು? ಏನ್ರಿ ಜಗವೆಲ್ಲ ನಗುತ್ತಿರಲಿ, ಜಗದಳವು ಏನಾಗಿರಲಿ, ಅಂಗೈ ಒಳಗಂದ ಲಿಂಗ ಅಂತಂದು ಇಟ್ಕೊಂಡು ಅವ್ರು ಏನನ್ನ ಬೇಡ್ತಾರೆ ತಗೊಂಡು ಕೇಳಿದ್ರೆ ಎಲ್ಲ ಜೀವಿಗಳೆಲ್ಲ ಸುಖದೊಳಗಂದ ಇರಬೇಕು, ಎಲ್ಲ ಜೀವಿಗಳಿಗಂದ ಸುಖದಾಗಿರಬೇಕು. ಆ ಜೀವಿಗಳಿಗೆ ಏನಾದರೂ ಕೂಡ ಕಷ್ಟಗಳು ಬಂದರೆ, ಏನಾದರೂ ಕೂಡ ದುಃಖಗಳು ಬಂದರೆ ಅದು ಎಲ್ಲ ನನಗೆ ಬರಲಿ ಎತ್ತಿಕೊಂಡು ಅವ್ರು ಲಿಂಗೈನ ಹತ್ರ ಅಂದು ಬೇಡ್ಕೋತಾರೆ. ಅವರು ಏನ್ರಿ ಎಲ್ಲರಿಗೂ ಕೂಡ ಸುಖದಾಗಿರಬೇಕು. ನೀವು ಸುಖದಾಗಿದ್ದರೆ ನಾವು ಸುಖದಾಗಿರ್ತೀವಿ. ಜಗತ್ತ ಪ್ರೀತಿ ಮಾಡೋದನ್ನು ಇದನ್ನೇ ನಾವು ಮಾತು ಕೊಟ್ಟು ಬಂದೀವಿ. ಈ ಭೂಮಿಗೆ ನಾವು ಹೆಂಗೆ ಬಂದಿವತ್ತು ಅನ್ನೋದು ನಿಮ್ಗೆ ಯಾರಿಗೂ ಕೂಡ ಅರ್ಥ ಇಲ್ಲ. ನಾವು ತಾಯಿ ಗರ್ಭದೊಳಗಿರ್ತಕ್ಕಂಥ ಪ್ರಸಂಗದ ಒಳಗ 8 ತಿಂಗಳ ಗರ್ಭಿಣಿ ಇರ್ತಾಳೆ. ಕಲ್ಪನೆ ಇರಲಿ ಮಗ, 8 ತಿಂಗಳ ಗರ್ಭಿಣಿ ಇರ್ತಾಳೆ. 8 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗ ನಾವೆಲ್ಲ 8ನೇ ತಿಂಗಳಿಗೆ ಭಗವಂತ ಬಂದು ಆ ಗರ್ಭದೊಳಗಿರ್ತಕ್ಕಂಥ ಮಗುವಿಗೆ ದರ್ಶನವನ್ನು ಕೊಡ್ತಾನೆ ಪರಮಾತ್ಮ. ಅದಕ್ಕಾಗಿಯೇ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ 8 ತಿಂಗಳ ಗರ್ಭಿಣಿಯಾದ ಬಳಿಕ ಆ ಗರ್ಭಕ್ಕೆಂದ ಗುರುವಿನಿಂದ ಲಿಂಗಧಾರಣೆ ಮಾಡಿಸ್ತಾರೆ. 8ನೇ ತಿಂಗಳಿಗೆ ಮಾಡಿಸ್ತಾರೆ, 9 ತಿಂಗಳಿಗೆ ಮಾಡಿಸಂಗಿಲ್ಲ, 7 ತಿಂಗಳಿಗೆ ಮಾಡಿಸಂಗಿಲ್ಲ, 6 ತಿಂಗಳಿಗೆ ಮಾಡಿಸಂಗಿಲ್ಲ, 8ನೇ ತಿಂಗಳಿಗೆ ಮಾಡಿಸ್ತಾರೆ. ಯಾಕೆ 8ನೇ ತಿಂಗಳಿಗೆ ಮಾಡಿಸ್ತಾರೆ ತಗೊಂಡ ಕೇಳಿದ್ರೆ ಗರ್ಭದೊಳಗಿರ್ತಕ್ಕಂಥ ಮಗುವಿಗೆ ಏನ್ರಿ ಭಗವಂತ ಪ್ರತ್ಯಕ್ಷನಾಗಿರ್ತಾನೆ. ಆ ಗರ್ಭದೊಳಗಿರ್ತಕ್ಕಂಥ ಮಗ ಹೆಂಗೆ ಕುಂತಿರ್ತದೆ ತಗೊಂಡು ಕೇಳಿದ್ರೆ ಬಹುಶಃ ನೀವು ಸ್ಕ್ಯಾನಿಂಗ್ ಏನು ಮಾಡಿದಾಗ ನೋಡಿರಬೇಕು, ಆ ಭಗವಂತನಿಗೆ ಅಂದ ಕೈ ಮುಕ್ಕೊಂಡೇ ಕುಂತಿರ್ತದೆ ತಾಯಿ ಗರ್ಭದಾಗ. ಪರಮಾತ್ಮನಿಗೆ ಅಂದ ಕೈ ಮುಗಿದೆ ಅಂದ ಕುತ್ಕೊಂಡಿರ್ತದೆ. ಯಾವಾಗಿಂದ ಭಗವಂತ ದರ್ಶನ ಕೊಟ್ಟಾಗ ಆ ಮಗುವಿಂದ ಗರ್ಭದೊಳಗಿನ ತಾಯಿ ಗರ್ಭದೊಳಗಿದ್ದಾಗನೇ ಕೈ ಮುಗಿದು ಪರಮಾತ್ಮನ ಪಾದ ಮುಟ್ಟನ್ನು ಆಣಿ ಮಾಡಿ ಬಂದೀವಿ. ಇದು ಎಲ್ಲರೂ ನಾವು ಒಬ್ಬನೇ ಅಲ್ಲ, ನೀವು ಅಟ್ಟೆ ಎತ್ತುಕೊಂಡದಲ್ಲ. ಜಗತ್ತಿನೊಳಗೆ ಮನುಷ್ಯ ಜೀವಿಗಳನ್ನುವಂಥವು ಏನು ಹುಟ್ಟ್ಯವಲ್ಲ, ಆ ಪ್ರತಿಯೊಬ್ಬ ಮನುಷ್ಯ ಜೀವಿನೂ ತಾಯಿ ಗರ್ಭದೊಳಗಿದ್ದಾಗ ಪರಮಾತ್ಮನ ಪಾದ ಮುಟ್ಟೆಂದು ಆಣಿ ಮಾಡಿ ಬಂದೀವಿ. ನಾವೆಲ್ಲ ಆಣಿ ಮಾಡಿ ಬಂದೀವಿ. ನಾವು ಏನಂತ ಆಣಿ ಮಾಡಿ ಬಂದೀವಿ ಅಂತ ನಮ್ಗೆ ಯಾರಿಗೂ ಕೂಡ ನೆನಪಿಲ್ಲ. ಅದನ್ನು ನೆನಪು ಮಾಡಿ ಕೊಡೋದಕ್ಕಾಗಿನ 5 ದಿವಸದಿಂದ ಪ್ರವಚನ ಇದು. ಏನ್ರಿ ಪ್ರವಚನ ಯಾಕೆ ಹಚ್ಚಾರ ತಗೊಂಡ ಕೇಳಿದ್ರೆ ನಾವು ಪರಮಾತ್ಮನಿಗೆ ಅಂದ್ರೆ ಏನು ಮಾತು ಕೊಟ್ಟು ಬಂದೀವಿ, ನಾವು ನಡಿಲಿಕ್ಕತ್ತೀವೇನೋ, ನಾವು ನುಡಿಲಿಕ್ಕತ್ತೀವೇನೋ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸೋ ಸಲುವಾಗಿಯೇ 5 ದಿನಗಳ ಕಾಲ ಪ್ರವಚನ ಇದು. ಏನು ಮಾತು ಕೊಟ್ಟು ಬಂದೀವಿ? ಎಲ್ಲರೇ ಇಲ್ಲಿ ಹೆಣ್ಣ ಗಂಡ ಅನ್ನುವಂಥ ಭೇದೇನಿಲ್ಲ. ಹೆಣ್ಣರಿಗಿರಲಿ ಗಂಡರಿರಲಿ ತಾಯಿ ಗರ್ಭದೊಳಗಿದ್ದಾಗ ಆ ಭಗವಂತನ ಪಾದಗಳನ್ನು ಮುಟ್ಟಿ ಪರಮಾತ್ಮನಿಗೆ ಆಣಿ ಮಾಡಿ ನಾವೊಂದು ಮಾತು ಕೊಟ್ಟು ಬಂದೀವಿ. ಏನತ್ತ? ಹೇ ಪರಮಾತ್ಮ, ನೋಡು ನಾವು ಎಷ್ಟು ಚಂದ ಮಾತು ಕೊಟ್ಟಿವಿ. ಹೇ ಪರಮಾತ್ಮ, 1 ಅಲ್ಲ 2 ಅಲ್ಲ 84 ಲಕ್ಷ ಜೀವರಾಶಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ನನ್ನನ್ನು ಈ ಭೂಮಿಗೆ ಕಳಿಸ್ಲಕತ್ತೀಯ. 8 ಜನ್ಮ ನಾವು ನೇರವಾಗಿ ಮನುಷ್ಯರಾಗಿ ಹುಟ್ಟಿ ಬಂದಿರತಕ್ಕಂಥವರಲ್ಲ. ಕಲ್ಪನೆ ಇರಲ್ಲ ಮಗ, ನೇರವಾಗಿ ನಾವು ಮನುಷ್ಯರಾಗಿ ಭೂಮಿಗೆ ಬಂದಿರತಕ್ಕಂಥವ್ರಲ್ಲ. ನಾವು ಏನಾಗಿ ಹುಟ್ಟಿವಿ? ಕ್ರಿಮಿಯಾಗಿ ಹುಟ್ಟಿವಿ, ಕೀಟಾಗಿ ಹುಟ್ಟಿವಿ, ಎಮ್ಮೆಯಾಗಿ ಹುಟ್ಟಿವಿ, ನಾಯಿಯಾಗಿ ಹುಟ್ಟಿವಿ, ಕತ್ತೆಯಾಗಿ ಹುಟ್ಟಿವಿ. 84 ಲಕ್ಷ ಜೀವರಾಶಿಗಳ ಗರ್ಭದೊಳಗಿಂದ ತಿರುಗಿ ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ಪರಮಾತ್ಮ ನನಗೆ ಈ ಭೂಮಿ ಕಳಿಸಲಕತ್ತಿಯಲ್ಲ, ಹಾಗಾದರೆ ಈ ಭೂಮಿಗೆ ಹೋದ ಬಳಿಕ ನಾನು ಹೆಂಗಿರ್ತೀನಿ ಎತ್ತುಕೊಂಡು ಕೇಳಿದ್ರೆ ಇನ್ನಿತರ ಜೀವಿಗಳು ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ಏನು ಮಾತು ಕೊಟ್ಟಿವ್ರಿ? ಇನ್ನಿತರ ಜೀವಿಗಳು ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ಹಾಗಾದ್ರೆ ನಾನು ಹೆಂಗೆ ಜೀವನ ಕಳೀತೀನಿ? ಸದಾಕಾಲ ನಿನ್ನ ಧ್ಯಾನದೊಳಗನೆ ಇರ್ತೀನಿ, ನಿನ್ನ ಆರಾಧನೆ ಒಳಗನೆ ಇರ್ತೀನಿ, ನಿನ್ನ ಪೂಜೆ ಪುನಸ್ಕಾರದೊಳಗನೆ ಇರ್ತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೀನಿ. ದಾನ ಧರ್ಮಾದಿಗಳನ್ನು ಮಾಡಿ ಯಾವ ಪುಣ್ಯದ ಗಂಟೆ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ತಂದು ನಾವೆಲ್ಲ ಆಣಿ ಮಾಡಿ ಬಂದೀವಿ. ಏನತ್ತ ಆಣಿ ಮಾಡೀವ್ರಿ? ನಿನ್ನ ಧ್ಯಾನನೇ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ಪೂಜೆಯನ್ನು ತೆಗೆದು ಮಾಡ್ತೀನಿ. ಅಷ್ಟೇ ಅಲ್ಲ, ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯದ ಗಂಟೆ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ತಂದು ನಾವೆಲ್ಲ ಪರಮಾತ್ಮನ ಪಾದ ಮುಟ್ಟನ್ನು ಆಣಿ ಮಾಡಿ ಬಂದೀವಿ. ನಮ್ಗೆ ಯಾರಿಗೇನು ನೆನಪದೇನ್ರಿ?
ಯಾರಿಗೂ ಕೂಡ ನೆನಪಿಲ್ಲ. ಯಾಕೆ ನೆನಪಿಲ್ಲ ಅಂತ ತಿಳ್ಕೊಂಡ ಕೇಳಿದ್ರೆ ನಿಮ್ಮ ಮರು ಬಂದದ ಆಟೆ. ಎದುರು ಮರು ಬಂದದ? ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದು ಕೂಡ ಪರಮಾತ್ಮಗೆ ಆಣಿ ಮಾಡಿರಿ. ತಾಯಿ ಗರ್ಭದಿಂದ ಭೂಮಿಗೆ ಬರುವವರೆಗೂ ಕೂಡ ಶಿವಶಿವ 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 ಅನ್ಕೋತಿಂದ ಭೂಮಿಗೆ ಬಂದಿರಿ. ಯಾವಾಗಿಂದ ತಾಯಿ ಗರ್ಭದೊಳಗಿನಿಂದ ಭೂಮಿಗೆ ಬಿದ್ದೀವಿ, ಶಿವ ಮರ್ತೀವಿ, ಹರ ಮರ್ತೀವಿ. ಯಾಕೆ ಮರ್ತೀವಿ ಅಂತಂದ್ರೆ ಈ ಬಾಹ್ಯ ಪ್ರಪಂಚದ ವಿಷಯಾದಿಗಳ ವಾಸನೆ ಆ ಹುಟ್ಟಿರುವಂಥ ಮಗುವಿನ ಮೂಗಿಗೆ ಬಡಿದು ಅದು ಶಿವನು ಮರ್ತದ, ಹರನು ಮರ್ತದ, ಎಲ್ಲವನ್ನು ಕೂಡ ಮರ್ತು ಬಿಟ್ಟ. ನೀವು ಮರ್ತಿರ್ತಕ್ಕಂಥದ್ದನ್ನು ಎತ್ತರ ಮಾಡೋದಕ್ಕಾಗಿನೇ ಈ ಪ್ರವಚನ, ನೀವು ಮರ್ತಿದ್ದನ್ನು ನೆನಪು ಮಾಡಿ ಕೊಡೋದಕ್ಕಾಗಿನೇ ಈ ಪುರಾಣ, ಪ್ರವಚನ, ಶಾಸ್ತ್ರ, ಕೀರ್ತನೆಗಳಿವೆಲ್ಲ. ಏನನ್ನ ಮರ್ತೀವಿ? ಪರಮಾತ್ಮನೇನು ಧ್ಯಾನ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ ಏನ್ರಿ, ದಾನ ಧರ್ಮಾದಿಗಳನ್ನು ಮಾಡ್ತೀನಿ, ಜಗತ್ತನ್ನು ಪ್ರೀತಿ ಮಾಡ್ತೀನಿ, ಜಗತ್ತಿನ ಎಲ್ಲ ಜೀವಿಗಳನ್ನು ಪ್ರೀತಿ ಮಾಡಿ ಅದರ ಪುಣ್ಯ ಅಂತಕ್ಕಂಥ ಕಟ್ಟಿಕೊಂಡು ಆ ಪುಣ್ಯದ ಗಂಟೆ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಅಂದ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಸತ್ಯ ತಂದು ಆಣಿ ಮಾಡಿದ್ರು. ಯಾರಿಗೂ ಕೂಡ ನೆನಪಿಲ್ಲ. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ತಗೊಂಡು ಕೇಳಿದ್ರೆ ಒಂದು ಹಾಸ್ಯಕ್ಕೆ ಒಂದು ಕತೆ ಹೇಳ್ತಿದ್ದೆ ನಾ. ಯಾವುದನ್ನ? ಯಾವನ ಒಬ್ಬವ ಎಂದೂ ಹೋಲಾರ್ದವ ಅತ್ತಿ ಮನೆಗೆ ಹೋದ, ತಯಾರಾದ. ಅತ್ತಿ ಮನೆಗೆ ಒಟ್ಟ ಹೋಗಿದ್ರತ್ ಲಗ್ನ ಆದ ಬಳಕ ಹೆಣ್ತಿಗೆ ಅಂದ, ಏನ ಅಂದ,